ಸೊ ಗಾದೆ ಮಾತೆ ಇದೆ ಅಲ್ವಾ, ಸೊ ಆಡಿದ್ರೆ ಹೋಯ್ತು, ಹೊಡೆದ್ರೆ ಹೋಯ್ತು. ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವು ಹೊಗಳಿಕೆ ಮಾಡ್ಕೊಳ್ಳೋದನ್ನ ಅಥವಾ ನಿಮ್ಮ ಬಗ್ಗೆ ನೀವು ಹೇಳ್ಕೊಳ್ಳೋದನ್ನ ಒಂಚೂರು ಕಮ್ಮಿ ಮಾಡಿಕೊಂಡು ಒಂಚೂರು ಪ್ಲಾನಿಂಗ್ನ ನೀವು ಮಾಡ್ತಾ ಬಂದಿದೆ ಆದರೆ, ಸೊ ಆ್ಯಕ್ಚುಲಿ 3ನೇ ನಂಬರ್ ಅವ್ರು ಏನು ಅಂತಂದರೆ ಎಜುಕೇಷನ್ಗೆ ಭಾಳ ಇಂಪಾರ್ಟೆನ್ಸ್ ಕೊಡೋವಂಥ ವ್ಯಕ್ತಿಗಳಾಗಿರ್ತಾರೆ. ಮತ್ತು ಭಾಳಷ್ಟು ಇವ್ರಿಗೆ ಜ್ಞಾನದ ಹಸಿವು ಇರುತ್ತೆ. ದೇ ವಿಲ್ ಹ್ಯಾವ್ ಹಂಗರ್ ಫಾರ್ ನಾಲೆಜ್ ಅಂತ ಕರಿತೀವಿ. ಸದಾ ಒಂದಿಲ್ಲ ಒಂದು ಹೊಸ ವಿಷಯನ ಕಲಿಯೋದಕ್ಕೆ ಅವ್ರಿಗೆ ಭಾಳ ಆಸಕ್ತಿ ಇರುತ್ತೆ. ಮತ್ತು ತುಂಬ ಮುಂದುವರಿತಾನೂ ಇರ್ತಾರೆ. ಯಾಕಂದರೆ ಇವ್ರ ಜೀವನದಲ್ಲಿ ಎಷ್ಟೇ ಕಲ್ತಿದ್ರು ಕೂಡ ಇನ್ನೂ ಕಲಿಬೇಕು ಅನ್ನೋ ಸ್ವಭಾವ ಇವರಲ್ಲಿ ಜಾಸ್ತಿ ಇರುತ್ತೆ. ಸೊ ಅದರಲ್ಲೂ ಕೂಡ ಈ 3ನೇ ತಾರೀಕು ಅವ್ರು ಏನು ಅಂತಂದಾಗ ಸ್ವಲ್ಪ ಅವರಷ್ಟಿಗೆ ಅವರೇ ಇರೋದು ಜಾಸ್ತಿ ಮಾತಾಡೋದಕ್ಕೂ ಹೋಗಲ್ಲ ಕೆಲವೊಂದ್ಸಲ. ಬಟ್ ಇವ್ರ ವಿಷಯಕ್ಕೆ ಬಂದರೆ ಎಷ್ಟು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗುವಂಥ ಒಂದು ಟೈಮ್ನ ಕೂಡ ನಾವು ನೋಡ್ಬಿಡ್ತೀವಿ. ಸೊ ಇವರ ಸ್ವಭಾವದಲ್ಲಿ ಏನು ಅಂತಂದಾಗ ಸ್ವಲ್ಪ ತಿನ್ನೋದೇ ಜಾಸ್ತಿ. ಸ್ವಲ್ಪ ಯಾಕಂದರೆ ಜುಪಿಟರ್ ಆ ಪ್ಲಾನೆಟೇ ಒಂದು ಗಾತ್ರವಾದ ಪ್ಲಾನೆಟ್ ಆಗಿರೋದ್ರಿಂದ ಸ್ವಲ್ಪ ಡಯಟಿನ ಮೇಲೆ ಗಮನ ಕೊಡಬೇಕಾಗತ್ತೆ ಇವರು. ಬೆಳಗ್ಗೆ ಎದ್ದೊಳೋದನ್ನು ಅಭ್ಯಾಸ ಮಾಡ್ಕೊಬೇಕಾಗತ್ತೆ. ಸೊ ವ್ಯಾಯಾಮ ಮಾಡಬೇಕಾಗತ್ತೆ, ಒಂದು ಮೆಡಿಟೇಷನ್ ಮಾಡಬೇಕಾಗತ್ತೆ. ಸೊ ಒಂದು ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ, ಇವರು ತುಂಬ ಒಂದು ಕಾಮ್ ಆಗಿರ್ತಾರೆ. ಯಾಕಂದರೆ ಇವ್ರ ತಲೆಯಲ್ಲಿ ಏನಾದ್ರು ಒಂದು ವಿಷಯ ಓಡ್ತಾನೆ ಇರುತ್ತೆ. ಅದು ಮಾಡಿಬಿಡ್ಬೇಕು, ಇದು ಮಾಡಿಬಿಡ್ಬೇಕು, ಹೀಗೆ ಮಾಡಿಬಿಡ್ಬೇಕು ಅನ್ನೊಂದು ಪ್ಲಾನಿಂಗ್ ಜಾಸ್ತಿ ಇವರಲ್ಲಿ. ಸೊ ಆ ಅದ್ಭುತವಾದಂಥ ಪ್ಲಾನಿಂಗ್ ಜೊತೆಲಿ ಈ ಅಧಿಕಾರ ಸೇರಿದಾಗ ಅದ್ಭುತವಾದಂಥ ಸಕ್ಸಸ್ ಅಂತೂ 100% ನೋಡ್ತೀವಿ. ಬಟ್ ಏನು ಅಂತಂದಾಗ ಸ್ವಲ್ಪ ಆತರನ ಮಾಡಕ್ಕೆ ಹೋಗ್ಬಾರ್ದು, ಸ್ವಲ್ಪ ಮಾತಿನ ಮೇಲೆ ನಿಗಾ ಇರಬೇಕು. ಸೊ ಇಷ್ಟು ಮಾಡ್ಕೊಂಡಿದ್ದೆ ಆದಾಗ ಅದ್ಭುತವಾದಂಥ ಇವರು ಸಕ್ಸಸ್ನ ನೋಡ್ಬೋದು. ಇವ್ರೇನಾದ್ರು ಮದುವೆ ಆಗಬೇಕು ಅಂತಿದ್ರು, ಅಥವಾ ಮನೆ ಕಟ್ಟಬೇಕು ಅಂತಿದ್ರಿ, ಅಥವಾ ಹೊಸ ಕೆಲಸ ಚೇಂಜ್ ಮಾಡಬೇಕು ಅಂತಿದ್ರಿ, ಅದ್ಭುತವಾದಂಥ ಟೈಮ್ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ಕೂಡ 12ನೇ ತಾರೀಕಲ್ಲಿ ಹುಟ್ಟಿರೋಂಥವ್ರಿಗೆ ಅದ್ಭುತವಾದಂಥ ಸಕ್ಸಸ್. ಅದರಲ್ಲೂ 3, 12, 21, 30ನೇ ತಾರೀಕಲ್ಲಿ ಹುಟ್ಟಿರೋಂಥವ್ರೆಲ್ಲರೂ 3ನೇ ನಂಬರ್ಗೆ ಬರ್ತಾರೆ. ಬಟ್ ಅದರಲ್ಲಿ 12ನೇ ನಂಬರ್ ಅವ್ರಿಗೆ ಅದ್ಭುತವಾದಂಥ ಸಕ್ಸಸ್. ಯಾಕಂದರೆ ಅದರಲ್ಲಿ 1ನೇ ನಂಬರ್ ಪಾಸ್ ಆಗ್ತಿದೆ. ಅದು ಕೂಡ ಒಂದು ಸಕ್ಸಸ್ಗೆ ಮುನ್ನುಡಿಯನ್ನು ಬರೆಯುತ್ತೆ. ಮತ್ತು ಮುಖ್ಯವಾಗಿ ನಾನು ಆವಾಗಲೇ ಹೇಳಿದಾಗೆ ಲೋಶೋ ಗ್ರಿಡ್ ಬಂದ್ಬಿಟ್ಟು ವಾಟರ್ ಎಲಿಮೆಂಟ್ ಸೂಚನೆ ಮಾಡುತ್ತೆ. ಯಾವುದು 2026 1ನೇ ನಂಬರ್ ಬರುತ್ತೆ. 1ನೇ ನಂಬರು ಲೋಶೋ ಗ್ರಿಡಲ್ಲಿ ವಾಟರ್ ಎಲಿಮೆಂಟು. ಸೊ ಹಾಗಾಗಿ ಇವರು ಎಲ್ಲೋ ಕಲರ್ ವಾಟರ್ ಬಾಟಲಲ್ಲಿ ನೀರು ಸೇವನೆ ಮಾಡ್ತಾ ಬಂದಾಗ, ಅದರಲ್ಲೂ ಸೂರ್ಯನ ಕಿರಣಗಳಲ್ಲಿ ಚಾರ್ಜ್ ಆಗಿರುವಂಥ ವಾಟರ್ನ ಸೇವನೆ ಮಾಡ್ತಾ ಬಂದಾಗ ಇವ್ರ ಲೈಫಲ್ಲಿ ಅದ್ಭುತವಾದಂಥ ಸಕ್ಸಸ್ನ ನೋಡ್ಬೋದು. ಎಲ್ಲೋ ಸಿಟ್ರಿನ್ ಬ್ರೇಸ್ಲೆಟ್ ಹಾಕೊಂಡ್ರೆ ಇವರ ಜೀವನದಲ್ಲಿ ಅದ್ಭುತವಾದಂಥ ಒಂದು ಸಕ್ಸಸ್ನ ನೋಡ್ತಾರಮ್ಮ.